ನಮಸ್ಕಾರ ಸ್ನೇಹಿತರೆ, RV ಕಿಚನ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ಯಾಚುಲರ್ಸ್ಗಾಗಿ ಒಂದು ಸಿಂಪಲ್ ಆಗಿ 5 ನಿಮಿಷದಲ್ಲೇ ಮಾಡುವಂತಹ ಚಟ್ನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಸುಲಭವಾಗಿ ಮಾಡ್ಕೋಬೋದು, ಈಸಿ ಆಗಿದೆ, ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದಕ್ಕೆ ನೋಡಿ, ಮೊದಲು ನಾನು ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಇದನ್ನು ಒಂದು 5 ರಿಂದ 6 ಸ್ಪೂನ್ ಆಗೋಷ್ಟು ಇದೆ ಇದು. ಇದಕ್ಕೆ ನಾನು ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ನಾನೀಗ ನೀಟಾಗಿ ಮಿಕ್ಸಿ ಮಾಡ್ಕೋತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಏನು ಹಾಕ್ತೀನಿ ಅಂದರೆ, ಚಿಕ್ಕ ಸೈಜ್ ಇರುವಂತಹ ಒಂದು 8 ಟೊಮೆಟೊಗಳನ್ನು ತಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಇವಾಗ ಟೊಮೆಟೊನನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕಡಾಯನ್ನು ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ತೀನಿ. ಎರಡು ಚಮಚ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಪೂರ್ತಿಯಾಗಿ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಆಡ್ ಮಾಡ್ತಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಹಾಕ್ತಿದ್ದೀನಿ, ಅವಾಗಲೇ ಖಾರದಲ್ಲಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕಬೇಕು. ಈಗ ಇದು ಪೂರ್ತಿಯಾಗಿ ಮೆತ್ತಗೆ ಹಾಕ್ಬೇಕು. ಫುಲ್ ಸಾಫ್ಟ್ ಆಗೋವರೆಗೂ ನಾವೀಗ ಇದನ್ನ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಮುಚ್ಕೊಂಡ್ ಬಿಡ್ತೀನಿ ಇದನ್ನ. ಓಕೆ, ನೋಡಿ, ಕಂಪ್ಲೀಟ್ ಆಗಿ ಬೆಂದ್ಮೇಲೆ ಇದನ್ನ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು. ಈ ತರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಟೊಮೆಟೊ ಪೂರ್ತಿ ಸಾಫ್ಟ್ ಆಗೋವರೆಗೂ ಬಿಟ್ಕೊಂಡು ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲಿ ನಾನು ಅರಿಶಿನ ಪುಡಿ ಕೂಡ ಹಾಕಿಲ್ಲ, ಬರೀ ಉಪ್ಪು ಮತ್ತೆ ಟೊಮೆಟೊ ಮಾತ್ರ ಹಾಕಿದ್ದೀನಿ. ಫುಲ್ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಈಗ ಮಿಕ್ಸಿ ಮಾಡಿಟ್ಟಿರುವಂತಹ ಈ ಪೌಡರ್ ಅನ್ನ ಹಾಕ್ತಿದ್ದೀನಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತೆ ಉಪ್ಪು ಇದನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಇದನ್ನ ಆಡ್ ಮಾಡ್ಕೊತಿದ್ದೀನಿ. 5 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ಅನ್ನದ ಜೊತೆ ಇರ್ಬೋದು, ರೊಟ್ಟಿ ಜೊತೆ ಇರ್ಬೋದು, ಚಪಾತಿ ಜೊತೆ ಇರ್ಬೋದು, ಎಲ್ಲದ್ರ ಜೊತೆಯಲ್ಲಿ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಇಟ್ರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಅವಾಗ ಆಫ್ ಮಾಡಿದ್ರೆ ಸಾಕು. ಇದನ್ನ ನಾವು 15 ದಿನದವರೆಗೂ ನಾವು ಇಟ್ಕೋಬಹುದು, ಕೆಡೋದಿಲ್ಲ ಕೂಡ ಇದು. ನೋಡಿ, ಫೈನಲ್ ಈ ತರ ಬಂದಿದೆ. ಬ್ಯಾಚುಲರ್ಸ್ ಗಳಿಗೆ ಈಸಿ ಆಗಿರುವಂತಹ ರೆಸಿಪಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.